ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರೂ ಹೇಳ್ತಾರೆ ಹೆಣ್ಣು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗಿದ ತಕ್ಷಣ ಅವಳಿದ್ದ ಮನೆ ಅವಳ್ದಾಗಿರೋದಿಲ್ವಂತೆ. ಗಂಡನ ಮನೆನೇ ಎಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ ಕೇಸಲ್ಲಿ ಅದು ಡಿಫ್ರೆಂಟ್. ಇವಾಗ ನೀವು ಮದುವೆ ಆದ್ಮೇಲೆ ನನ್ನ ಮನೆಗೆ ಬಂದ್ಮೇಲೆ ಅದು ನಿಮ್ಮನೇನೆ. ನೀವ್ ಇದ್ದ ಮನೆ ಕೂಡ ಅದು ನಿಮ್ದೇ ಆಗಿರುತ್ತೆ. ನೀವ್ ಯಾವಾಗ ಬೇಕಾದ್ರೂ ಅಲ್ಲಿಗೆ ಹೋಗ್ಬೋದು, ಎಷ್ಟು ಟೈಮ್ ಬೇಕಾದ್ರೂ ಅಲ್ಲಿ ಕಳಿಬಹುದು. ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಸ್ಟೇ ದೇರ್. ಬಿಲೀವ್ ಮೀ. ಆ ಮನೆನ ಬಿಟ್ಟು ಬರಬೇಕು ಅನ್ನೋ ಯೋಚನೆನ ಮೈಂಡಿಂದ ಕಿತ್ತಾಕ್ಬೇಡಿ. ಅದ್ರ ಜೊತೆಗೆ ಇನ್ನೊಂದು ಮನೆ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಪಡಿ. ಥ್ಯಾಂಕ್ ಯು ರಾಮ್. ಸಿಹಿ ಹೇಳಿದ್ದು 100% ನಿಜ. ನೀವು ನಿಜವಾಗ್ಲೂ ಮ್ಯಾಜಿಕ್ ಮಾಡ್ತೀರಾ. ಇಷ್ಟೊತ್ತು ಒಂಥರ ಸಂಕಟ ಆಗ್ತಿತ್ತು, ನಿಮ್ಮ ಹತ್ರ ಮಾತಾಡಿದ್ಮೇಲೆ ಹಗುರ ಅನಿಸ್ತಾ ಇದೆ. ನಾವೀಗ ಮದುವೆ ಆಗ್ತಿದ್ರು, ವಿ ಆರ್ ಫಸ್ಟ್ ಫ್ರೆಂಡ್ಸ್, ರೈಟ್? ಕರೆಕ್ಟ್. ನಾವು ಗಂಡ ಹೆಂಡತಿ ಆದರೂ ನಾಳೆ ಫ್ರೆಂಡ್ಶಿಪ್ಪೇ ಮೊದಲು. ಯಾ, ಯುವರ್ ಲೈಫ್ ಪಾರ್ಟ್ನರ್ ಹ್ಯಾಸ್ ಟು ಬಿ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲರೂ ಹೇಳ್ತಾರೆ. ಈ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಅಲ್ವಾ? ಯಾಕೆ ಹೇಳಿ, ನಾನು ನನ್ನ ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗ್ತಾ ಇದ್ದೀನಿ. ಹೇಳಿ ಸೀತಾ, ನೀವೀಗ ನನ್ನ ಮದುವೆ ಆಗ್ತಾ ಇದ್ದೀರಲ್ವಾ? ಹೌ ಹ್ಯಾಪಿ ಆರ್ ಯು ಆ್ಯಂಡ್ ಹೌ ನರ್ವಸ್ ಆರ್ ಯು? ತುಂಬ ಖುಷಿ ಇದೆ. ಅಂದರೆ ಸ್ವಲ್ಪ ನರ್ವಸ್ ಆಗಿದ್ದೀರಾ ಅಂತ ಆಯಿತು. ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೊಟ್ಟೆ ಒಳಗೆ ಚಿಟ್ಟೆ ಹಾರ್ದಂಗೆ ಆಗ್ತಿರತ್ತಲ್ಲ, ಆ ಥರ ಅನಿಸ್ತಾ ಇದೆ ನನಗೆ. ಓ, ಬಟರ್ಫ್ಲೈಸ್ ಇನ್ ಯೋರ್ ಬೆಲಿ, ರೈಟ್? ಸರಿ ರಾಮ್, ಲೇಟ್ ಆಯಿತು, ಬೇಗ ಮಲ್ಕೊಳ್ಳಿ. ನಾನು ಮಲಗೋದಕ್ಕೆ ಕಾಯ್ತಾ ಇದ್ದೀನಿ. ಈಗ ನಾನು ಬೇಗ ಮಲಗಿದ್ರೆ ಬೇಗ ಬೆಳಗಾಗುತ್ತೆ ಅನ್ನೋದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆಗ ನಾನು ನಿಮ್ಮನ್ನ ಬೇಗ ನೋಡ್ಬೋದಾಗಿತ್ತು. ಸುಮ್ಮನೆ ಮಲ್ಕೊಳ್ಳಿ, ಕಣ್ಣು ಬಿಟ್ಟಾಗ ನಾಳೆ ಆಗಿರುತ್ತೆ. ಯಾಕೋ ಇವತ್ತು ನಿದ್ದೆ ಬರೋ ಡೌಟೆ. ಯಾಕೆ? ಮತ್ತಿನ್ನೇನು, ನನ್ನ ಫೋನಲ್ಲಿ ಒಂದು ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬಂದಿದೆ. ಆ ಫೋಟೋನ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಸರಿ ಸರಿ ಆಯಿತು. ಗುಡ್ ನೈಟ್ ರಾಮ್. ಅಂದಾಗೆ ನನ್ನ ಫೋಟೋನು ನಿಮಗೆ ಬಂದಿರಬೇಕಲ್ವಾ? ಯಾಕೆ ಕಳಿಸ್ತೀನಿ ಅಂತ ಹೇಳಿದ್ಲು? ಇಲ್ಲ, ಅವಳಿನ ಕಳಿಸಿಲ್ಲ. ಸರಿ, ಹಾಗಾದ್ರೆ ಗುಡ್ ನೈಟ್. ಓಕೆ ರಾಮ್, ಗುಡ್ ನೈಟ್. ನೀವು ಹೇಳಿದ ನಿಜ ರಾಮ್, ನಾನು ನಿಮ್ಮನ್ನ ಸರಿಯಾಗಿ ಅಪ್ರಿಷಿಯೇಟ್ ಮಾಡಿಲ್ಲ. ತುಂಬ ಮುದ್ದಾಗಿ ಕಾಣ್ತಿದ್ದೀರಾ. ಹಾಯ್ ಸೀತಾ, ಆಲ್ ಓಕೆ? ಹಾಂ ರಾಮ್, ಎವ್ರಿಥಿಂಗ್ ಇಸ್ ಓಕೆ. ನಾನು ಯಾವಾಗಲೂ ಸರಿಯಾಗಿ ಅಪ್ರಿಷಿಯೇಟ್ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಯು ಲುಕಿಂಗ್ ವೆರಿ ಕ್ಯೂಟ್. ಗುಡ್ ನೈಟ್ ರಾಮ್. ಗುಡ್ ನೈಟ್ ಸೀತಾ. ಬಾಯ್ ಬಾಯ್. ನನ್ನ ಪಾಲಿಗೆ ಅಂತ ಇದ್ದಿದ್ದು ಈ ಮನೆ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ರಾಮ್ ಇದನ್ನು ಕೊಂಡ್ಕೊಂಡು ಮತ್ತೆ ನನಗಿಲ್ಲಿ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ರು. ಈ ಮನೇಲಿ ಎಷ್ಟೆಲ್ಲ ನೆನಪುಗಳಿದೆ. ನನ್ನ ಖುಷಿ, ದುಃಖ, ಕೋಪ, ಬೇಸರ ಎಲ್ಲ ಭಾವನೆಗಳು ಈ ಮನೆ ನೋಡಿದೆ. ಒಬ್ಬಳೇ ಇದ್ದಿದ್ದು ನನಗೆ ಒಂದು ದೊಡ್ಡ ಆಸರೆ ಆಯಿತು. ಈಗ ಈ ಮನೇನ ಬಿಟ್ಟು ಹೋಗಬೇಕು ಅಂದರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಆದರೂ ಹೋಗಲೇಬೇಕು. ನಾನು ಕೇಳ್ಕೊಳ್ಳೋದು ಒಂದೇ ರಾಮ, ನಾನು ಕಾಲಿಡೋ ಆ ಮನೇಲಿ ಬರೀ ಖುಷಿನೇ ತುಂಬಿರಲಿ. ಸಿಹಿ ಪಾಲ್ಗೆ ಆ ಮನೆನೂ ಈ ಮನೆ ಥರ ಸಂತೋಷದ ಗೂಡಾಗಲಿ. ಕ್ಯಾಬ್ ಬುಕ್ ಆಯ್ತಾ? ಆಗಿದೆ ಕಣೆ, ಬರ್ತಾ ಇದ್ದಾನೆ. 5 ನಿಮಿಷ ಅಂತಿದೆ, ಟ್ರಾಫಿಕ್ ಜಾಮು. ಅಯ್ಯೋ ಅಜ್ಜಿ, ಹೋಗಿ ಸೀತನ್ನ ಕರ್ಕೊಂಡ್ ಬನ್ನಿ, ನಾನು ಉಳ್ದವ್ರನ್ನ ಕರ್ಕೊಂಡ್ ಬರ್ತೀನಿ. ನಡೀರಿ. ಅಯ್ಯೋ ರೆಡಿ ಆಗಿ ಮಾ, ಬೇಗ. ಅಂಕಲ್, ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನೇನ್ ಕ್ಯಾಬ್ ಬಂದ್ಬಿಡುತ್ತೆ. ನಡೀರಿ. ರೆಡಿ ಏನಮ್ಮ ಸೀತಾ?
ಹೊರಡೋಣ. ಹಾಪ ಹೊರಡೋಣ. ಅಲ್ಲ ಇವತ್ತು ಛತ್ರಕ್ಕೆ ಹೋಗಿ ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋದು ಎಷ್ಟು ಸಂಭ್ರಮ ಅಲ್ವಾ? ಪುಟ್ಟಿ, ನೀನು ಅಜ್ಜಿ ತಾತನ ನೋಡಕ್ಕೆ ಈ ಮನೆಗೆ ಯಾವಾಗ ಬರ್ತೀಯಾ? ಯಾಕೆ ತಾತ, ನೀವ್ ಸೀತಮ್ಮನ ಮದ್ವೆಗೆ ಬರಲ್ವಾ? ಪುಟ್ಟಿ, ಮದುವೆ ಆದಮೇಲೆ ನೀನು ಆ ಮನೆಗೆ ಹೋಗ್ತೀಯ ಅಲ್ವಾ, ಅದಕ್ಕೋಸ್ಕರ ಕೇಳಿದೆ ಯಾವಾಗ ಬರ್ತೀರಾ ಅಂತ. ನಿಮ್ಮ ಅಜ್ಜಿ ಕೈ ತುಂಬ ದೊಡ್ಡದು, ನಿನಗೆ ಅಂತಾನೆ ಪೂರಿ ಮಾಡ್ತಾ ಇದ್ಲು. ನೀನು ಅಲ್ಲಿಗೆ ಹೋದ್ಮೇಲೆ ನನಗೆ ಪೂರಿನೂ ಇಲ್ಲ, ಸಾಗುನೂ ಇಲ್ಲ. ನಾನು ಯಾರಿಗೆ ಅಂತ ಪೂರಿ ಮಾಡಲಿ? ಅಜ್ಜಿ ನೋವಿನೆಣ್ಣೆ ಹಚ್ಕೊಂಡ್ರ, ದೇವ್ರಿಗೆ ದೀಪ ನಾನು ಹಚ್ಚಲ, ಊಟ ಮಾಡಿದ್ರ ಎಲ್ಲ ಕೇಳ್ತಾ ಇದ್ಲು. ಇನ್ಯಾರು ನನ್ನದೆಲ್ಲ ಕೇಳೋರು? ಸೀತಾ, ನನ್ನ ಕ್ಷಮಿಸ್ಬಿಡಮ್ಮ. ಸಂತೋಷವಾಗಿ ಕಳಿಸ್ಬೇಕು ಅಂತಿದ್ದೆ, ಆದರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನೀವಿಬ್ರು ಇಲ್ದೆ ನಾವು ಅನಾಥರಾಗೋಗ್ತೀವಿ. ಅಜ್ಜಿ, ನನ್ಗೋಸ್ಕರ ಅಳ್ಬೇಡಿ ಪ್ಲೀಸ್. ಹೆತ್ತು ಮಕ್ಳಿಗಿಂತ ಹೆಚ್ಚಾಗಿರೋ ಸೀತಾ, ನಮ್ಮ ಮಕ್ಕಳೇ ಇದ್ದಿದ್ರು ನಮ್ಮನ್ನಿಷ್ಟ ಹಚ್ಕೋತಾ ಇದ್ರೋ ಇಲ್ವೋ, ಆದ್ರೆ ಸೀತಾ ನಮ್ಮನ್ನೆಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿನೇ ನಾನು ನೋಡಿಲ್ಲಮ್ಮ. ಒಳ್ಳೆ ಮನ್ಸಿರೋ ಹುಡುಗಿ, ಒಳ್ಳೆ ಮನೆ ಸೇರ್ತಾ ಇದೆಯಾ, ಯಾವಾಗ್ಲೂ ಚೆನ್ನಾಗಿರಮ್ಮ. ಇನ್ನು ನಮ್ಮ ಈ ಬಂಗಾರಿನೋ ನಿಜವಾಗ್ಲೂ ಬಂಗಾರ. ನೀವಿಬ್ರೇನು ಕಡಿಮೆ ಪ್ರೀತಿ ತೋರಿಸಿದ್ರ? ಯಾರೂ ಇಲ್ದಿರೋ ನನಗೂ ಸಿಹಿಗೂ ನೀವೊಂದು ಕುಟುಂಬ ಆದ್ರಿ. ಸಿಹಿಗೆ ಬರೀ ನೀವು ಅಜ್ಜಿ ತಾತ ಆಗಿರ್ಲಿಲ್ಲ, ಅವಳಿಗೆ ಸಂಸ್ಕಾರ ಕಲಿಸ್ಕೊಟ್ರಿ, ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ. ನೀವಲ್ದೆ ಇನ್ ಯಾರೇ ಇದ್ದಿದ್ರು ಅವ್ರು ಬರೀ ಪಕ್ಕದ ಮನೆ ಆಗ್ತಿದ್ರು ಅಷ್ಟೇ, ಅಂತ ಅವ್ರ ಮನೆ ಆಗ್ತಿರ್ಲಿಲ್ಲ. ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕೆ ನನಗೂ ತುಂಬಾ ನೋವಾಗ್ತಿದೆ. ಹುಚ್ಚು ಹುಡುಗಿ, ಇದು ನೋವು ಪಡೋ ಸಮಯ ಅಲ್ವೇ ಅಲ್ಲ. ನೀನು ಹಾಗೆಲ್ಲ ಮಾತಾಡಬಾರ್ದು. ನೀನು ಮದುಮಗಳು, ನಗ್ನಗ್ತಾ ಇರ್ಬೇಕು. ಈ ಮದ್ವೆಯಿಂದ ನಮ್ಮ ನಿಮ್ಮ ಸಂಬಂಧ ಬಿಟ್ಟೋಗಲ್ಲ, ನಾನು ಬರ್ತಾ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕಮ್ಮ ನಮ್ಗೆ. ಖಂಡಿತ ಅಮ್ಮ, ನಾವು ಅವಾಗ ಇಲ್ಲಿಗೆ ಬರ್ತಾನೆ ಇರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.